ಹಾಯ್ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ಆಸಕ್ತಿರಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರೋಹಿಣಿಗೆ ಸೂರ್ಯ ಮಾಡಿದ್ದು ಸರಿ ಕಾಣಿಸಲ್ಲ. ಅದಕ್ಕೋಸ್ಕರ ಮೀನಾ ಹತ್ರ ಬಂದುಬಿಟ್ಟು ನಿನ್ನ ಗಂಡನಿಗೆ ನೀನು ಚೆನ್ನಾಗಿ ಹೇಳು, ನಾನು ಸುದ್ದಿಗೆ ಬರಬೇಡ ಅಂತ ಹೇಳಿದ್ದು. ನಮ್ಮಪ್ಪ ಕೊಟ್ಟಿರೋ ದುಡ್ಡನ್ನ ನೀನು ರಂಗನಾಥ್ ಅವ್ರಿಗೆ ಕೊಡು ಅಂತ ಹೇಳಿ ನಾನು ಹೆಂಗೆ ಕೊಡ್ತೀನಿ? ಇದು ನಮ್ಮಪ್ಪ ಕೊಟ್ಟಿರೋ ದುಡ್ಡು, ಇದು ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಹೊರತಾಗಿ ನಾನು ಯಾವುದೇ ಕಾರಣಕ್ಕೂ ಮನೋಜಿಗೆ ಯಾಕೆ ಕೊಡಲ್ಲ, ನಾನು ಕೊಡಲ್ಲ, ನಿನ್ನ ಗಂಡಗೆ ಹೇಳು ಅಂತ ಮೀನಾಗೆ ಹೇಳ್ತಾ ಇರ್ತಾಳೆ ರೋಹಿಣಿ. ಅದಕ್ಕೆ ಮೀನೇ ಹೇಳ್ತಾಳೆ, ನೀವು ಯಾಕಂಗೆ ಮಾಡ್ತಾ ಇದ್ದೀರಾ? ನನ್ನ ಗಂಡ ಏನು ತಪ್ಪು ಕೇಳಿದ್ನಾ? ಇಲ್ಲಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ. ನೀನು ನೋಡಿದರೆ ಅವತ್ತು ನಾವು ದುಡ್ಡು ತೊಗೊಂಬಂದಿದ್ದೀನಿ, ನನ್ನ ಗಂಡನಿಗೆ ಕಾರ್ ಕೊಡಿಸಿದ್ದೀನಿ ಅನ್ನೋ ದಿನ ನೀನು ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕೆ ಕೊಡಿಸಿದ್ರಿ, ಅದು ಇದು ಅಂತ ಕೇಳ್ತಾ ಇದ್ದೆ ಅಲ್ವಾ? ಅದಕ್ಕೋಸ್ಕರ ಸೂರ್ಯ ಅವರು ಈಗ ಈ ಥರ ಮಾಡಿದ್ದು ಅಷ್ಟೇ. ನೀನು ಯಾಕೆ ಬೇಜಾರಾಗ್ತೀಯ ಬಿಡು ರೋಹಿಣಿಯವರೇ ಅಂತ ಮೀನಾ ಸಮಾಧಾನ ಮಾಡ್ತಾಳೆ. ಆದರೆ ರೋಹಿಣಿ ಮಾತ್ರ ಗರಂ ಆಗಿಬಿಟ್ಟು, ನೀನು ನೋಡು, ಇದೇ ನಿನಗೆ ಲಾಸ್ಟ್ ವಾರ್ನಿಂಗು, ನಿನ್ನ ಗಂಡನಿಗೆ ನೀನು ವಾರ್ನಿಂಗ್ ಕೊಟ್ಟು ಹೇಳು, ನಾನು ಆಮೇಲೆ ಚೆನ್ನಾಗಿರಲ್ಲ ನೋಡಿ, ಮನೆ ಬಿಟ್ಟು ಹೋಗ್ತೀನಿ ನೋಡು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಆದರೆ ಶಾಂತಿ ಮತ್ತು ರಂಗನಾಥ್ ಅವ್ರು ಮಾತ್ರ ಖುಷಿಯಾಗಿರ್ತಾರೆ. ಹೇಗೋ ಬಿಡಪ್ಪ, ಅವ್ರ ಮಕ್ಕಳಾದರೂ ಸೆಟ್ಲ್ ಆಗ್ತಾರೆ, ಅವ್ರವ್ರು ಹೊಸ ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡಲಿ. ಆದರೆ ರಂಗನಾಥ್ ಅವ್ರಿಗೇನು ಇಷ್ಟ ಇರೋಲ್ಲ ದುಡ್ಡು ಕೇಳೋದು. ಆದರೆ ಸೂರ್ಯ ಮಾತ್ರ ಕೊಡಿಸ್ಬೇಕು. ಇವನು ಪೆಂಗೆ ಹಿಂದೆ ಆವಾಗ ದುಡ್ಡು ತಗೊಂಡಿದ್ದೆ ನಮ್ಮಪ್ಪದು, ಈಗ ಕೊಡಿಸ್ಲೇಬೇಕು ಅಂತ ಸೂರ್ಯ ಪಾಣ ತಟ್ಟಿರ್ತಾನೆ. ಆದರೆ ರೋಹಿಣಿ ಮಾತ್ರ ಏನಾದರೂ ಮಾಡಿ ಈ ದುಡ್ಡನ್ನು ನಾವು ಓನ್ ಬಿಸ್ನೆಸ್ ಮಾಡಬೇಕು ಅಂತ ರೋಹಿಣಿ ಅಂದ್ಕೊಂಡಿರ್ತಾಳೆ. ಇದಾಗಿತ್ತು ಫ್ರೆಂಡ್ಸ್ ನಾಳಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.